ಬೂದಿಕೋಟೆ ಕೃಷಿ ಯಂತ್ರಧಾರೆ ಕಚೇರಿಯಲ್ಲಿ ಆಯುಧ ಪೂಜೆ ಕಾರ್ಯಕ್ರಮ. E5 ನ್ಯೂಸ್ಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹಾಗೂ ರಾಜ್ಯ ಸರ್ಕಾರದ ನಿರ್ಣಯದಂತೆ ರೈತರ ಉನ್ನತಿಗಾಗಿ ಆರಂಭವಾದ ಕೃಷಿ ಯಂತ್ರಧಾರೆ ಪರಿಕಲ್ಪನೆಯಿಂದ ರೈತರು ಅನುಕೂಲ ಪಡೆಯುತ್ತಿದ್ದಾರೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಪಾಂಡಿಯನ್ ತಿಳಿಸಿದರು. ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದ ಕೃಷಿ ಯಂತ್ರಧಾರೆ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆಯುಧ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಬೂದಿಕೋಟೆಯಲ್ಲಿ 2014ರಲ್ಲಿ ಪ್ರಾರಂಭವಾದ ಕಚೇರಿಯಲ್ಲಿ 1,000 ರೈತರು ನೋಂದಣಿಯಾಗಿದ್ದಾರೆ. ವ್ಯವಸಾಯಕ್ಕೆ ಪೂರಕವಾದ ಯಂತ್ರೋಪಕರಣಗಳನ್ನು ಇಲ್ಲಿ ರೈತರಿಗೆ ಕಡಿಮೆ ದರದಲ್ಲಿ ಬಾಡಿಗೆ ನೀಡಲಾಗುತ್ತಿದೆ. ಹಾಗಾಗಿ ಹಣ್ಣು, ತರಕಾರಿ, ಸೊಪ್ಪು, ದವಸ ಧಾನ್ಯಗಳನ್ನು ಬೆಳೆಯುವ ಅನ್ನದಾತರು ಜಮೀನನ್ನು ಉಳುಮೆ ಮಾಡಲು, ಹದ ಮಾಡಲು ಟ್ರ್ಯಾಕ್ಟರ್ಗಳನ್ನು ಬುಕಿಂಗ್ ಮಾಡಿ ಕಡಿಮೆ ದರದಲ್ಲಿ ಬಾಡಿಗೆಗೆ ಪಡೆಯಬಹುದು ಅಂತ ಹೇಳಿದರು. ಕೋಲಾರ ಜಿಲ್ಲೆಯಲ್ಲಿ ಈ ಕೇಂದ್ರ ಪ್ರಥಮ ಸ್ಥಾನ ಪಡೆದಿದ್ದು ರೈತರು ಮತ್ತಷ್ಟು ಅನುಕೂಲತೆ ಪಡೆಯಬೇಕು. ಖಾಸಗಿ ಟ್ರ್ಯಾಕ್ಟರ್ ಮಾಲೀಕರು 1 ಗಂಟೆ ಉಳುಮೆ ಮಾಡಲು 1,200 ರೂಪಾಯಿ ತೆಗೆದುಕೊಂಡ್ರೆ ನಾವು 800 ರಿಂದ 900 ರೂಪಾಯಿ ಚಾರ್ಜ್ ಮಾಡ್ತೇವೆ. ಹಾಗಾಗಿ ರೈತರು ನಮ್ಮ ಕಚೇರಿಯನ್ನು ಭೇಟಿ ಮಾಡಿ ಅನುಕೂಲತೆ ಪಡೆಯಬೇಕು ಅಂತ ರೈತರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬೂದಿಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಆರ್ ಮಂಜುನಾಥ್, ಮುಖಂಡರುಗಳಾದ ಮುತ್ತು, ಶ್ರೀನಾಥ್, ವೆಂಕಟೇಶಪ್ಪ, ನರೇಶ್, ಸಂಸ್ಥೆಯ ಎಂಜಿನಿಯರ್ ಗಣೇಶ್, ಪ್ರಬಂಧಕ ಮುಜಾಯತ್, ಕಚೇರಿ ಸಹಾಯಕ ಸುನಿಲ್, ಚಾಲಕರಾದ ಪ್ರಕಾಶ್, ರವಿ, ಕೃಷ್ಣಮೂರ್ತಿ, ಮಂಜುನಾಥ್, ನಾಗರಾಜ್, ಇತರ ಮುಖಂಡರುಗಳು, ಸೇವಾ ಪ್ರತಿನಿಧಿಗಳು, ರೈತರು ಹಾಜರಿದ್ದರು. ತುಮಟಗೆರೆ ಶಿವರಾಜು ಎಂ, E5 ನ್ಯೂಸ್, ಬಂಗಾರಪೇಟೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥಾಪಕರಾದ ಶ್ರೀ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದ ಹೇಳ್ತಾ ಇದ್ವಿ. ಕಾರಣ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಮುತ್ತು ಸ್ನೇಹಿತರು ಹೇಳಿದಂಗೆ ನಮ್ಮ ಬೂದಿಕೋಟೆಗೆ ಈಚೆ ಧರ್ಮಸ್ಥಳ ಕ್ಷೇತ್ರದ ಗ್ರಾಮಾಭಿವೃದ್ಧಿ ಯೋಜನೆ ಬಂದಿರುವುದು ನಮ್ಮೆಲ್ಲರ ಒಂದು ರೈತರ ಒಂದು ಪುಣ್ಯ ಆಗಿದೆ. ನಿಜವಾಗಲೂ ಇವತ್ತು ಬೇರೆ ಖಾಸಗಿ ಟ್ರ್ಯಾಕ್ಟರ್ಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಧರ್ಮಸ್ಥಳ ಇವರು 100 ರೂಪಾಯಿ ಕಡಿಮೆ ದರದಲ್ಲಿ, ರಿಯಾಯಿತಿ ದರದಲ್ಲಿ ನಮಗೆ ಉಪಯೋಗ ಮಾಡಿಕೊಂಡು ಉಳೋದಕ್ಕೆ ಇದು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಮಾಡ್ತಾ ಇದ್ದಾರೆ. ಅದರಿಂದ ಇನ್ನು ಮುಂದೇನು ಇನ್ನೂ ಒಂದು 50 ರೂಪಾಯಿ ರೈತರಿಗೆ ಕಡಿಮೆ ಮಾಡಿ ಇದು ಮಾಡಿದರೆ ಇನ್ನೂ ಒಳ್ಳೆಯದು ಅನಿಸುತ್ತಾ ಎಂದು ಹೇಳುತ್ತಾ ಧರ್ಮಸ್ಥಳ ಸಂಘ ಇರೋದು ನಮ್ಮ ಬೂದಿಕೋಟೆಯಲ್ಲೇ ಇದೊಂದು ನಾವೆಲ್ಲ ಮಾಡಿರೋ ಒಳ್ಳೆ ಪುಣ್ಯ ಅಂದ್ಕೊಬೇಕು. ಈ ಸಂಘದಿಂದ ನಮಗೆಲ್ಲರಿಗೂ ತುಂಬ ಉಪಯೋಗ ಆಗ್ತಾ ಇದೆ. ಬರೀ ರೈತರಿಗೆ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕಡಿಮೆ ದರದಲ್ಲಿ ಬಡ್ಡಿ ದರ, ಮನೆಗಳು ಕಟ್ಕೊಂಡಿರೋರೆಲ್ಲ ಕಟ್ಕೊಂಡಿದ್ದಾರೆ ಚೆನ್ನಾಗಿ. ಈ ಸಂಘದಿಂದ ಜಾಸ್ತಿ ಉಪಯೋಗ ಆಗ್ತಾ ಇದೆ. ನಾನು ಸ್ವಾಮೀಜಿ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮ್ಮ ಕ್ಷೇತ್ರದ ಆರಾಧ ದೇವರನ್ನು ಪೂಜೆಯನ್ನು ನಮಿಸುತ್ತಾ ನಮಗೆ ಈ CHC ಸೆಂಟರ್ ಇರೋದ್ರಿಂದ ತುಂಬ ಅನುಕೂಲ ಇದೆ. ಹೊರಗಡೆ ಖಾಸಗಿ ಇದಕ್ಕೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಅದರಿಂದ ಎಲ್ರಿಗೂ ರೈತರಿಗೆ ಅನುಕೂಲ ಆಗ್ತಾ ಇದೆ. ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪಾಟಿಸಿಕೊಳ್ಳುತ್ತಾ ಪರಮ ಪೂಜ್ಯ ಹೆಗಡೆ ದಂಪತಿ ಆಶ್ರಯ ಬೇಡಿಕೊಂಡು ಇವತ್ತು ನಾವು ವರ್ಷಂಪ್ರತಿಯಂತೆ ನಮ್ಮ ಒಂದು CHC ಸೆಂಟರಲ್ಲಿ ಆಯುಧ ಪೂಜೆಯನ್ನು ಗ್ರಾಮಸ್ಥರು, ನಮ್ಮೆಲ್ಲ ರೈತರು, ನಮ್ಮೆಲ್ಲ ಸ್ವಸಹಾಯ ಸಂಘದ ಸದಸ್ಯರ ತಮ್ಮೆಲ್ಲರ ಸಹಕಾರದಲ್ಲಿ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಆಯುಧ ಪೂಜೆಯನ್ನು ನೆರವೇರಿಸಿದ್ದೇವೆ. ಪೂಜ್ಯರ ಆಶಯ ಮತ್ತು ರಾಜ್ಯ ಸರ್ಕಾರದ ನಿರ್ಣಯಂತೆ 2014ರಿಂದ ಈ ಭಾಗದಲ್ಲಿ ಕೃಷಿ ಯಂತ್ರಧಾರೆ ನಮ್ಮ CHC ಸೆಂಟರ್ ರೈತರಿಗೆ ವ್ಯವಸಾಯಕ್ಕೆ ಪೂರಕವಾಗಿ ಈ ಒಂದು ಕೇಂದ್ರ ನಡೀತಾ ಇದೆ. ಈ ಭಾಗದಲ್ಲಿ ತರಕಾರಿ ಕೃಷಿ, ಸೊಪ್ಪಿನ ಬೆಳೆ ಅಥವಾ ಹೂವಿನ ಬೇಸಾಯ ಹೀಗೆ ಬೆಳೆಗಳನ್ನು ಬೆಳೆಯುವಂಥ ಈ ಪ್ರದೇಶದಲ್ಲಿ ನಮ್ಮ ಈ ಒಂದು ಕೃಷಿ ಯಂತ್ರಧಾರೆ ಕೇಂದ್ರದ ಮೂಲಕ 1,000ಕ್ಕಿಂತ ಮೇಲ್ಪಟ್ಟ ರೈತರಲ್ಲಿ ನೋಂದಣಿ ಮಾಡಿಕೊಂಡು ಅವರು ತಮ್ಮ ವ್ಯವಸಾಯದ ಅವಧಿಗೆ ಬೇಕಾದಾಗ ಟ್ರ್ಯಾಕ್ಟರ್ಗಳನ್ನು ಇಲ್ಲಿ ಬುಕ್ಕಿಂಗ್ ಮಾಡಿ ಸೇವೆಯನ್ನು ಪಡೀತಾ ಇದ್ದಾರೆ. ಅತ್ಯಂತ ಖುಷಿಯ ವಿಚಾರ ಅಂತಂದರೆ ಈ ಒಂದು ಕೇಂದ್ರ ಇಡೀ ನಮ್ಮ ಜಿಲ್ಲೆಯಲ್ಲೇ ಪ್ರಥಮ ಕೇಂದ್ರವಾಗಿ ನಮ್ಮೆಲ್ಲ ಚಾಲಕರು, ನಮ್ಮೆಲ್ಲ ಪ್ರಬಂಧಕರು, ನಮ್ಮ ಎಲ್ಲ ರೈತರು ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಥಮ ಅಂತ ಹೇಳಿ ನನಗೂ ಸಂತೋಷ ಆಗುತ್ತೆ. ಈ ರೀತಿ ಈ ಒಂದು ಸದುಪಯೋಗ ಇನ್ನೂ ಹೆಚ್ಚಿನ ರೈತರು ಸಿಗಲಿ, ಇಲ್ಲಿಯ ನಮ್ಮೆಲ್ಲ ಚಾಲಕರು ಇನ್ನೂ ಚೆನ್ನಾಗಿ ರೈತರಿಗೆ ಸೇವೆ ನೀಡಲಿ. ಪೂಜ್ಯರ ಆಶಯ ಮೂಲಕ ಈ ಭಾಗದ ಬೂದಿಕೋಟೆ ಹೋಬಳಿ ಎಲ್ಲ ರೈತರಿಗೂ ಸದುಪಯೋಗ ಆಗಲಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ನಾನು ಮಾತನ್ನು ಮುಕ್ತಾಯಗೊಳಿಸ್ತೇನೆ.